ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ARRನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಆಫ್ ಪ್ರಾಜೆಕ್ಟ್ ಎ. ಒಂದೇ ಪ್ರಾಜೆಕ್ಟ್ ಕೊಟ್ಟಿರುವಂಥದ್ದು ARR ಫೈಂಡ್ ಔಟ್ ಮಾಡಬೇಕು. ARRಗೆ ಫಾರ್ಮುಲಾ ಏನು ಅಂತಂದರೆ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಕೊಡದೇ ಇದ್ದರೆ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆವ್ರೇಜ್ ಇನ್ವೆಸ್ಟ್ಮೆಂಟನ್ನು ಫೈಂಡ್ ಔಟ್ ಮಾಡಿಕೊಂಡು ನಂತರದಲ್ಲಿ ಫಾರ್ಮುಲಾ ಅಪ್ಲೈ ಮಾಡಬೇಕಿತ್ತು. ಬಟ್ ಈ ಪ್ರಾಬ್ಲಮ್ನಲ್ಲಿ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಅವರೇ ಕೊಟ್ಟಿದ್ದಾರೆ. ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ 1500 ಅಂತ ಅವರೇ ಕೊಟ್ಟಿದ್ದಾರೆ. ಕೊಡದೇ ಇದ್ರೆ ನೀವೇನು ಮಾಡಬೇಕು, ಒಂದು 5 ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೆ, ಅಷ್ಟನ್ನು ಕೂಡಿಸಿ ಡಿವೈಡೆಡ್ ಬೈ 5 ಮಾಡಬೇಕು. 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ರೆ ಅಷ್ಟು ಕೂಡಿಸಿ ಡಿವೈಡೆಡ್ ಬೈ 4. ಸೊ ಆ ಥರದಲ್ಲಿ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಒಂದು ಫಾರ್ಮುಲಾ ಇದೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 20,000 ಇದೆ. ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಕ್ವಶನಲ್ಲಿ ಕೊಡಲಿಲ್ಲ, ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ಲು ಕೊಡಲಿಲ್ಲ, ಸ್ಕ್ರಾಪ್ ವ್ಯಾಲ್ಯೂ ಕೊಡಲಿಲ್ಲ. 20,000 ಮೈನಸ್ 1 ಅಂದರೆ 20,000, 20,000 ಅರ್ಧ ಅಂತಂದರೆ ಆವ್ರೇಜ್ ಇನ್ವೆಸ್ಟ್ಮೆಂಟ್ 10,000 ಬರುತ್ತೆ. ಸೊ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 10,000 ಇಂಟು 100 ಮಾಡಿದಾಗ ಬರುವಂಥದ್ದೇ ARR. 1500 ಡಿವೈಡೆಡ್ ಬೈ 15,000 ಇಂಟು 100 ಮಾಡಿದಾಗ ಆನ್ಸರ್ 1500 ಡಿವೈಡೆಡ್ ಬೈ 10,000 ಇಂಟು 100 ಆನ್ಸರ್ 15 ಬರುತ್ತೆ. ಬರುವಂಥ ಆನ್ಸರನ್ನು ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕು. ವೆರಿ ಸಿಂಪಲ್ ಪ್ರಾಬ್ಲಮ್. ಈ ಥರದಲ್ಲಿ ನೀವು ARR ಪ್ರಾಬ್ಲಮ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.